ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಹೋಗ್ಬಿಟ್ಟು ಜನ ಹೆಂಗಿದ್ದಾರೆ, ಕ್ರೌಡ್ ಹೆಂಗಿದ್ದಾರೆ, ಸೀನರಿ ಎಲ್ಲ ಹೆಂಗಿದೆ. ಇವತ್ತು ಡೇಟು 12th ಜೂನ್, ಶುಕ್ರವಾರ. ಸೊ ನೋಡೋಣ ಬನ್ನಿ ಜನ ಎಲ್ಲ ಹೆಂಗಿದ್ದಾರೆ ಅಂತ. ನೋಡಿ ಗೈಸ್, ಇದೇ ಆರ್ಚು, ಒಳಗಡೆ ದೇವಸ್ಥಾನ. ಇವಾಗ ದೇವಸ್ಥಾನದ ಆರ್ಚ್ ಒಳಗಡೆ ಎಂಟ್ರಿ ಇದ್ರಿ. ಫುಲ್ಲು ಅಂಗಡಿಗಳು, ಫುಲ್ಲು ಜನ. ನಾವು ಇಬ್ರು ಬಂದ್ವಿ. ನೋಡಿ ಇಲ್ಲಿ ಕುಂಕುಮ, ಸಿಂಧೂರ ಏನೇನೋ ಇದೆ. ಪೊಲೀಸರೆಲ್ಲ ಓಡಾಡ್ತಾನೆ ಇದ್ದಾರೆ. ನೋಡಿ ಗೈಸ್, ಇದೆ ನದಿ. ನೋಡಿ ಎಲ್ಲ ಜನ ಇದ್ದಾರೆ. ನೋಡಿ ಇಲ್ಲೆಲ್ಲ ಜನ. ನೋಡಿ ಆ ಕಡೆ ಎಕ್ಸಿಟ್ ಆಗ್ತವ್ರೆ, ಎಲ್ಲ ಆಟ ಆಡ್ತವ್ರೆ, ಫೋಟೋ ಹಿಡ್ಕೊಂಡು. ನೋಡಿ ನೋಡಲ್ಲಿ ಕ್ಲೋಕ್ ರೂಮ್ ಅಲ್ಲಿ ಬಿಡ್ಬೇಕು ಚಪ್ಪಲು. ಆದ್ದರಿಂದ ಆದಷ್ಟು ಬೇಗನೆ ನಿಮ್ಮ ಮುಂದಿನ ಪಯಣವನ್ನು ಮುಂದುವರಿಸಬೇಕು. ಎಲ್ಲಂದ್ರೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಜನ, ಅದರಿಂದಾನೇ ಅರ್ಧ ಟ್ರಾಫಿಕ್ ಜಾಮ್. ನೋಡಿ ಇಲ್ಲಿ ನೋಡಿ ಗಾಯ್ಸ್, ಫುಲ್ಲು ಜನ ಎಲ್ಲ ಇಲ್ಲೇ ಕೂಡಾಕ್ಬಿಟ್ಟವ್ರೆ, ಅಡ್ಡ ಹಾಕ್ತವ್ರೆ. ಇಲ್ಲೇ ಅಡ್ಡ ಹಾಕೋರ್ಮಿ ಇವ್ರನ್ನೆಲ್ಲ. ಆಮೇಲೆ ಕರ್ಕೊಳ್ಳೋಕ್ಕೆ ಹಿಂದೆ ಕಾಣಿಸೋ ದೇವಸ್ಥಾನ ಗೈಸ್. ಅಲ್ಲಿದೆ ಗೈಸ್ ದೇವಸ್ಥಾನ. ಅಲ್ಲಿ ದೇವಸ್ಥಾನ ನೋಡ್ಕೊ ಬಂದ್ಬಿಡೋಣಪ್ಪ. ಅದೇ ಅಲ್ಲಿ ನೋಡಿ ಗಾಯ್ಸ್, ಫುಲ್ಲು ಜನ. ಪಂಚೆ ಶಾಲು ಅಷ್ಟೇ. ಅಲ್ಲಿ ನೋಡಿ ಗೈಸ್ ಕ್ಯೂ.
चुस्ता हुशार ಇಲ್ಲ ನಾವು ಹೆವಿ ಜನ ಇದ್ದಾರೆ ಗಾಯ್ಸ್, ಫುಲ್ಲು ನೋಡಿ ಎಲ್ಲ ಕಡೆ. ಇವತ್ತು ಬಂದಿರೋ ಫುಲ್ ರಶ್ಶೆ, ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಫುಲ್ಲು ಜನ, ಮೇಲೆ ಹೋದ್ರೆ ಫುಲ್ ದೇವ್ರ ಹತ್ರ ದರ್ಶನ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು. ಸೊ ನೋಡಿ ಗೈಸ್, ಕೊಟ್ಟಿಯೂರು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ವಾಯ್ನಾಡ್ ಹತ್ರ ಕಾಳಿದಾಸ ಟ್ರೀ ಹೌಸ್ ಅಂದ್ಬಿಟ್ಟು ವಿಲ್ಲಾ ಎಲ್ಲ ಇದೆ. ಸೊ ಅಲ್ಲಿಗೆ ಬಂದ್ರಿ, ಅಲ್ಲೇ ರೂಮ್ ಬುಕ್ ಮಾಡಿರೋದು. ಇವಾಗ ಬನ್ನಿ ಏನೇನಿದೆ ಹೋಗಿ ನೋಡ್ಕೊಬರೋಣ ಒಂದ್ಸತಿ. ನೋಡಿ ಬೆಂಗಳೂರಲ್ಲಿ ಹಲಸಿನ ಕಾಯಿ ನೋಡಿರ್ತೀರ, ಇಲ್ಲಿ ನೋಡಿ ಮರನೇ ಇದೆ. ನೋಡಿ ನನ್ನ ತಮ್ಮ ಅವಾಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾವನೆ. ಚೆನ್ನಾಗಿದೆ ಪ್ಲೇಸ್, ಒಂಥರ ಪೀಸ್ಫುಲ್ಲಾಗಿ, ಫುಲ್ಲು ಖಾಲಿ ಇದೆ. ನಾವು ಬೇರೆ ಆಫ್ ಸೀಸನ್ ಬಂದಿರೋದು, ಯಾರೂ ಇಲ್ಲ, ಪೀಸಾಗಿದೆ. ಇದೆಲ್ಲ ನಮ್ಮ ರೂಮು, ಸುಮ್ಮನೆ ನೋಡೋಕೆ ಬಂದಿದ್ದೀವಿ. ನಮ್ಮ ರೂಮ್ ಇನ್ನೂ ಮುಂದೆ ಇರೋದು, ಅಲ್ಲೇ ಹೋಗೋಣ ಬನ್ನಿ. ಇವಾಗ ಇಲ್ಲೇನು ಅದು ಮಾರ್ಷಲ್ ಆರ್ಟ್ಸ್ ಕಲರಿ ಪೈಟುದೆಲ್ಲ ಏನೇನೋ ಸ್ಕೂಲ್ ಇದೆಯಂತೆ, ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಪ್ಪ ಎಲ್ಲಿ ನೀವೇ ಪಾ? ಈ ರೆಸಾರ್ಟ್ ಹೆಸರೇ ಕಾಳಿದಾಸ ಟ್ರೀ ಹೌಸ್ ಆ್ಯಂಡ್ ವಿಲ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಇದೆ ಎಲ್ಲ ಚೆನ್ನಾಗಿ ನೋಡಿ, ಈ ಥರ ಬರುತ್ತೆ ವ್ಯೂ, ಚೆನ್ನಾಗಿದೆ ಎಲ್ಲ. ನೈಟ್ ಅದೇನೋ ಸಫಾರಿ ಇದೆಯಂತೆ, ಅಲ್ಲೂ ಹೋಗಿ ವಿಡಿಯೋ ಮಾಡ್ತೀನಿ. ಓ ನೋಡಿ, ಇದೆ ಕಲರಿ ಪೈಟು ಸ್ಕೂಲು, ಪಂಚಿಂಗ್ ಬ್ಯಾಗೆಲ್ಲ ಇದೆ ನೋಡಿ. ನೋಡಿ ಇಲ್ಲಿ ಅವರು ಕಡ್ಡಿಗಳು ಏನೇನೋ ಇಟ್ಟೆಲ್ಲ ಪೂಜೆ ಮಾಡೋರು. ಇಲ್ಲಿ ಶಿವಲಿಂಗ ಇದೆ, ಶಿವದು ಲಿಂಗ ಇದೆ ನೋಡಿ ಇಲ್ಲಿ. ಅವ್ರದ್ದು ಇನ್ಸ್ಟ್ರೂಮೆಂಟ್ಸು, ಅಲ್ಲೊಂದು ಪಂಚಿಂಗ್ ಬ್ಯಾಗ್ ಇದೆ, ಅಲ್ಲೊಂದು ಪಂಚಿಂಗ್ ಬ್ಯಾಗ್ ಇದೆ ಅಷ್ಟೇ. ಬಾ ನೀವೇದ, ಅವ್ರು ಹೆಂಗೋ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಇದು ಮಸಾಜ್ ರೂಮ್ ಅಂತೆ ನೋಡಿ ಅಂತ ಅಮ್ಮ ಹೇಳ್ತಾನೆ. ನೋಡಿ ಇಲ್ಲಿ ಕಾಟ್ ಎಲ್ಲ ಇದೆ, ಬಿದ್ದಿ ಒದ್ದಾಡಕ್ಕೆ. ಅಯ್ಯಮ್ಮ, ಹಾ 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 ಹಾ, ಸೂಪರಾಗಿದೆ ಗೈಸ್. ನೀವು ಯಾವಾಗ ಈ ಕಡೆ ಬಂದರೆ ವಿಸಿಟ್ ಮಾಡಿ, ಚೆನ್ನಾಗಿದೆ, ಸೂಪರಾಗಿದೆ. ಈಗ ನೋಡಿ ಇಲ್ಲಿ ಉಯ್ಯಲ್ಲ ಎಲ್ಲ ಇದೆ. ನೈಟ್ ಆರಾಮಾಗಿ ಯಾರನ್ನ ಚಿಲ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬಿಟ್ಟು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ.
ನೋಡಿ ನಮ್ಮ ಕಾರ್ ಇಲ್ಲೇ ಇದೆ. ಇವಾಗ ನಮ್ಮ ರೂಮ್ ಹತ್ರ ಹೋಗೋಣ ಬನ್ನಿ. ಹಸುಗಳೆಲ್ಲ ಇದ್ದಾವೆ ನೋಡಿ. ಇದೆ ಎಂಟ್ರೆನ್ಸು. ಎಂಟರ್ ಆದರೆ ಫುಲ್ಲು ಪಾತ್ರೆ, ಫುಲ್ಲು ಲಶ್ ಗ್ರೀನರಿ. ಎಲ್ಲ ನೋಡಿದ್ರು ಬರೀ ಗ್ರೀನರಿನೇ. ಫುಲ್ ಅನಿಮಲ್ಸ್ ಸೌಂಡು ನೋಡಿದ್ರಲ್ಲ, ಏನೋ ಪ್ಲ್ಯಾಂಟೇಶನ್ ಮಾಡ್ತಾರೆ. ಕಾಫಿ ಹಿಡ್ದವ್ರೆ, ಕಾಫಿ ಗಿಡ ನೋಡಿ ಇಲ್ಲೊಂದು ಇಟ್ಟವ್ರೆ. ಹಿಂಗೆ ಬಂದರೆ ಈ ನಂದು ನ್ಯಾಚುರಲ್ ಆಗಿ ಕಾಫಿ ಪ್ಲ್ಯಾಂಟ್ ಇವೆಲ್ಲ. ಹಿಂಗೆ ತಲೆ ಬಗ್ಸ್ಕೊಂಡು ಹೋದರೆ ಎಲ್ಲ ಸುತ್ತ ಕಾಫಿ. ಇದು ನೋಡಿ, ಇದು ನೋಡಿ ಶುಂಠಿ. ಇದು ಅದು ಶುಂಠಿ ಒಂದು ಬರುತ್ತೆ, ಇನ್ನೊಂದು ಈ ಹೈಬ್ರಿಡ್ ಅದೇನೋ ಬರುತ್ತೆ ಬೇರೆ. ಫುಲ್ಲು ಗ್ರೀನರಿನೇ. ನನಗೂ ಗೊತ್ತಿಲ್ಲ, ಅದನ್ನೇ ಕೇಳಿದ್ದೇನೆ ಕೇಳು ಅಂತ. ನಿಮಗೆ ಎಲ್ಲೂ ಯಾರೋ ಒಂದು ಕಪ್ಪ ಇದ್ದಾರಂತೆ. ನೀವೆಲ್ಲ ಹೋಗೋಣ ನೋಡಿ. ಇದೇ ನಮ್ಮದು ಟ್ರೀ ಹೌಸು. ಇದು ಕೆಳಗಡೆ ಡೈನಿಂಗ್ ಏರಿಯಾ. ಅದು ಬಿಟ್ಟರೆ ನೋಡಿ ಇಲ್ಲೊಂದು ಇದಿದೆ ಒದ್ದಾಡೋಕ್ಕೆ. ಆವಾಗಲೇ ಒದ್ದಾಡಿ ಬಿಟ್ಟಿದ್ದೀನಿ. ಇವಾಗ ಮೇಲೆ ಹೋಗೋಣ ಬನ್ನಿ. ರೂಮ್ಸ್ ತೋರಿಸಿ, ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ ಫುಲ್ ಗ್ರೀನರಿನೇ, ಎಲ್ಲಿಂದ ಎಲ್ಲಿಗೆ ಹೋದ್ರೂ ಫುಲ್ ಗ್ರೀನರಿ. ನೋಡಿ ಹಿಂಗೆ ಹೋದರೆ ಫುಲ್ಲು ಟ್ರೀ ಹೌಸ್ ಟೀಮಲ್ಲೇ ನಮ್ಮಪ್ಪ ಎಲ್ಲ ಬಂದು ಆಲ್ರೆಡಿ ಎಲ್ಲ ಸೆಟಪ್ ಮಾಡೋರೆ ನೋಡಿ. ಇದೊಂದು ಡಬಲ್ ಕಾಟು ಬೆಡ್ಡು, ಇದು ಸಿಂಗಲ್ ಕಾಟು, ಇದು ವಾಶ್ರೂಮು. ಇಷ್ಟು ಕೆಳಗಡೆ ಒಂದು ಕಾಟ್ ಕೊಟ್ಟವ್ರೆ. ಅಲ್ಲಿಂದ ನೋಡಿ ವ್ಯೂ ಫುಲ್ ಸೂಪರಾಗಿದೆ ಮಾತ್ರ. ಕ್ರೇಜಿ ಸೀನರಿ. ಯಾರನ್ನ ಈ ಕಡೆ ವಾಯನಾಡ್ ಕಡೆ ಬಂದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ. ಸೂಪರಾಗಿದೆ ಜಾಗ ಮಾತ್ರ. ಟ್ರೀ ಹೌಸು ಇದೆ, ವಿಲ್ಲಾಗ್ಲೂ ಇದೆ. ಎವ್ರಿಥಿಂಗ್ ಈಸ್ ಗುಡ್. ಸೊ ನೋಡಿ ಗಾಯ್ಸ್, ಇವಾಗ ಇದು ಜೀಪ್ ಸಫಾರಿನಾ? ಜೀಪ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಹಿಂದೆ ನೋಡೋರು ನೋಡಿ. ಇವರು ಬೆಂಗಳೂರವರು, ನೆಲಮಂಗಲದಿಂದ ಬಂದವ್ರೆ. ಹಂಗೋ ಹಿಂಗೋ ಒಂದು ಜೀಪ್ ತುಂಬ ಬರೀ ಕನ್ನಡದವ್ರು ಯಾವ್ದು ಕೇರಳಲ್ಲಿ ಡ್ರೈವ್ ಮಾಡ್ತಾರೆ. ಬನ್ನಿ ಹೋಗೋಣ ನೋಡೋಣ. ಗಾಯ್ಸ್, ಸಫಾರಿಯಲ್ಲಿ ಜಿಂಕೆಗಳು ಇದು ನೋಡಿ. ಹೋಯ್ತು ಹೋಯ್ತು ಹೋಯ್ತು. ಇದು ನೋಡಿ ಬಾಸು, ಹೆಣ್ಮಕ್ಳು ಕಾವಲು. ಐತೆ ಎಷ್ಟು ಪಿಳ್ಳೆ ಪಾಪು ಐತೆ ನೋಡಿ ಗಾಯ್ಸ್. ಈ ಕಡೆ ಇದೆ ಅಡಿಯಲ್ಲಿ. ಈ ಕಡೆ ರೈಸ್ ಆನೆ ಇದೆ ಗೈಸ್. ಆನೆ ಇದೆ ಗೈಸ್. ಅಲ್ಲಿ ಕಾಣಿಸ್ತಾ ಇದೆಯಾ? ಮೂವ್ ಆಗ್ತಾ ಇದೆ. ತಿರುನಳ್ಳಿ ಮಹಾವಿಷ್ಣು ಟೆಂಪಲ್ ಬಂದಿದ್ದೀರಿ ಗಾಯ್ಸ್. ಇದು ಜೀಪ್ ಸಫಾರಿಯಲ್ಲೇ. ಜೀಪ್ ಸಫಾರಿ ಮುಗಿಸ್ಕೊಂಡು ಶ್ರೀ ತಿರುನಳ್ಳಿ ಟೆಂಪಲ್ 400 ಇಯರ್ಸ್ ಓಲ್ಡ್ ದೇವಸ್ಥಾನ ಅಂತೆ ಗೈಸ್. ಇದು 400 ಇಯರ್ಸ್ ಅಂದರೆ ಸುಮ್ಮನೆ.
ಕಾಲದ್ದು ಏನೋ ಹಿಸ್ಟ್ರಿ. 400 ಇಯರ್ಸ್ ಹಳೆ ಟೆಂಪಲ್ ಎಲ್ಲ ಇವಾಗ ಇದು ಮಾಡ್ತಾ ಹೋಗ್ತೀವಿ ನೋಡಿ. ಪಿಲ್ಲರ್ ಎಲ್ಲ ಹಳೆ ಪಿಲ್ಲರ್ ಇರ್ತದೆ. ವುಡ್ಡು ಆರ್ಕಿಟೆಕ್ಚರ್ ಸೂಪರ್ ಇಲ್ಲ ನೋಡಿ ಗೈಸ್. ಇದೆಲ್ಲ ಹಳೆ ಕಾರ್ವಿಂಗ್ಸು. ಇವಾಗ ದೇವಸ್ಥಾನ ರಿನೋವೇಟ್ ಮಾಡ್ತಾವ್ರೆ. ಅದ್ರದ್ದು ಪ್ರೋಸೆಸ್ ಎಲ್ಲ ನಡೀತಾ ಇದೆ. ದೇವಸ್ಥಾನ ಅಂದರೆ ಇವಾಗ ರೆಗ್ಯುಲರಾಗಿ ಹೆಂಗೋ ಗೊತ್ತಿಲ್ಲ, ಆಫ್ ಸೀಸನಲ್ಲಿ ಸದ್ಯಕ್ಕೆ ಖಾಲಿ ಇತ್ತು ನೋಡಿ. ಈಗ ಆಲ್ಮೋಸ್ಟ್ ಒಂದು 50 ಸ್ಟೆಪ್ಸು ಇಲ್ಲ, ಒಂದು 30 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ನಾವು ಇಳ್ಕೊಂಡು ಮತ್ತೆ ಜೀಪ್ ರೈಡ್ ನೋಡಿ ಗೈಸ್. ಬೈಸನ್ನು ಕುಳಿತಿದ್ದ ಇದೆ ಬಾಬಾ. ಎಷ್ಟಪ್ಪ ಆಯ್ತು ನೋಡು, ಅದ್ರ ದೇಹ ನೋಡು. ಸೊ ನೈಟ್ ಸಫಾರಿ ಎಲ್ಲ ಆಯಿತು ಗೈಸ್. ದೇವಸ್ಥಾನ ಎಲ್ಲ ನೋಡಿದ್ರಲ್ಲ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಮತ್ತು ರೂಮಿಗೆ ಬಂದ್ರಿ, ಊಟ ಮಾಡಿಬಿಟ್ಟು ಪಾಚ್ಕೊಳೋದು ಅಷ್ಟೇ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಮತ್ತು ವ್ಲಾಗ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಒತ್ತಿ. ಮತ್ತು ಯಾಕೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬಿಡಿ ಅಷ್ಟೇ. ಥ್ಯಾಂಕ್ ಯು.